ಲಿಫ್ಟ್ಗೆ 10 ಲಕ್ಷ ಆಯ್ತು ಕೇಳೋರಿ. ನಮ್ಗಂತೂ ಅದೃಷ್ಟ ಇಲ್ಲ, ಬರೀ ನೋಡ್ಕೊಂಡು ಖುಷಿ ಪಡ್ಬೇಕು ಅಷ್ಟೇನೆ, ಅದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಸೊ ಹಾಯ್ ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಬ್ಲಾಗರ್ ಕನ್ನಡಿಗ ವಿನು ಅಲಿಯಾಸ್ ಲಕ್ಕಿ ಡಾಗ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ನಾನು ಹೋದ ವೀಡಿಯೋದಲ್ಲೇ ಬಿಟ್ಟಿದ್ದೆ ಶೂಟಿಂಗ್ ಮನೆ ಅಂತ ಒಂದು ವೀಡಿಯೋ. ಅದರಲ್ಲಿ ಹೋಗಿ ಒಂದು ಟಾಪ್ ಆ್ಯಂಗಲ್ ವೀಡಿಯೋ ಮಾಡ್ಕೊತೀನಿ ಶೂಟಿಂಗ್ ಮನೆದು. ಅಲ್ಲಿ ಆ ಮನೆ ಯಾರ್ದಂತಂದರೆ ನಮ್ಮ ಹರ್ಷ ರಿಲೇಷನ್ ಅವ್ರದ್ದು. ಇವಾಗ ಟಾಪಿಕ್ ಏನೂ ಇಲ್ಲ, ಸಿಂಪಲ್ಲು. ಅಲ್ಲೋಗಿ ಮನೆ ಯಾವ ಥರ ಕಟ್ಟಿಸೋರೆ ಏನು ಮಾಡೋ ನೋಡ್ಕೊಂಡು ಆ ಮನೆದು ಹೋಮ್ ಟೂರ್ ಮಾಡೋಣ ಅಂತಿದ್ವಿ. ಇವಾಗ ನಾನು ಹರ್ಷ ಇಬ್ಬರು ಹೋಗ್ತಾಯಿದ್ದೀವಿ. ಸೊ ಇವಾಗ ಹೋಗೋಣ, ಲೆಟ್ಸ್ ಗೋ. ಹರ್ಷ ನಾನು ಇಬ್ಬರು ಹೋಗ್ತಾಯಿದ್ದೀವಿ, ಲೆಟ್ಸ್ ಗೋ ಹೋಗೋಣ. ಗೈಸ್ ಆಲ್ರೆಡಿ ನಾವು ಬಂದ್ಬಿಟ್ಟಿದೀವಿ ಮನೆ ಹತ್ರ. ಇದೇನೇನೆ ಶೂಟಿಂಗ್ ಮನೆ. ಇಲ್ಲಿ ಒಳಗಡೆ ಆಮೇಲಿಂದ ಹೋಗೋಣ. ಇವಾಗ ಇವನು ಈ ಮನೆನ ಎಕ್ಸ್ಪ್ಲೋರ್ ಮಾಡ್ತಾನೆ, ಬನ್ನಿ ಹೋಗೋಣ. ಕೆಲವ್ರು ನನ್ನಂತಾರೆ, ನಿಮ್ಮ ಅಪ್ಪನ ದುಡ್ಡು ಇಟ್ಕೊಂಡು ನೀವು ಶೋಕಿ ಮಾಡ್ತಾರೆ. ಹೌದು, ನಮ್ಮ ಅಪ್ಪನ ನಾನೇ ಹುಟ್ಟಿರೋದು. ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದು ನೀವು ಮಾಡಿದ್ರೆ ಶೋಕಿ ನಮ್ಮ ಅಪ್ಪನ ದುಡ್ಡು ಅಲ್ವಾ? ಸಮುದ್ರ ನೆಗನಣ ಬಂದವ್ರೆ, ನೆಗನಣ ಬಂದಿದ್ದಾರೆ. ಸೊ ಇದು ಬಂದು ಲಿಫ್ಟು ಇನ್ನ ರೆಡಿ ಆಯ್ತೈತೆ. ಇವತ್ತು ಫಿನಿಶ್ ಕೊಡ್ಬೋದಾರೆ. ಲಿಫ್ಟು ರೆಡಿ ಆಗಿಲ್ಲ, ರೆಡಿ ಆದ್ಮೇಲೆ ಅದೊಂದು ಸ್ಟಾರ್ಟ್ ಮಾಡ್ಕೊಬೇಕು. ಗ್ರೌಂಡ್ ಫ್ಲೋರ್ ಇವಾಗ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋಗಿ ಅಲ್ಲಿದೆ ಎಕ್ಸ್ಪ್ಲೋರ್ ಮಾಡ್ತಾನೆ, ಬನ್ನಿ ಹೋಗೋಣ. ಆ ಲಿಫ್ಟ್ ಇಲ್ಲಿ ಬಂದಿದೆ. ಇದು ಬಂದು ಎಲ್ಲ ಬಾಡಿಗೆಗೆ. ಇನ್ನ ಕೆಲಸ ನಡೀತಾ ಇದೆ. ಇದು ಕಿಚನ್, ಅವನ್ಗೆ ಎಕ್ಸ್ಪ್ಲೋರ್ ಮಾಡಕ್ ಬರ್ತಾ ಇಲ್ಲ. ಇದು ಕಿಚನ್, ಇದು ಕಿಚನ್ ನೋಡಿ. ಇದು ಬಾಡಿಗೆ ಮನೆಯವ್ರಿಗೆ ಕಿಚನ್ ಮಾಡ್ಸಿರೋದು. ಇದು ಬಾಡಿಗೆ ಮನೆಯವ್ರದ್ದು ಇದು ಮನೆ. ಇದು ಹಾಲು, ಇದು ದೇವ್ರ ಮನೆ. ಇದಕ್ಕಿಂತ ಅದ್ ಹೋಗ್ಬಾರ್ಲ ಅವ್ರ ಮನೆನ. ರೂಮು ಬೀಗ ಹಾಕವ್ರೆ, ರೂಮ್ನ ಮಾಡಕ್ಕಾಗಲ್ಲ. ಸೊ ಇನ್ನೊಂದೇನೋ ಅವ್ರ ಮನೆ ನೋಡೋಣ ಬಾ ಅಂತಂತಾನೆ. ಈಗ ಅಲ್ಲಿ ಹೋಗಿ ಅವ್ರ ಮನೆನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಇದು ಅವ್ರಿಗೆ ಓನರ್ ಇರೋ ಜಾಗ, ಇದು ಓನರ್ ಇರೋ ಮನೆ. ಇದು ಬಾಗ್ಲು ನೋಡಿ, ಇದು ಹಾಲ್. ಮೇಲ್ಗಡೆ ಎಲ್ಲ ಆಯ್ತಾ ನೋಡಿ, ಆ ತರ ಇದೆ. ದೇವ್ರ ಮನೆ ಚೆನ್ನಾಗೈತೆ. ದೇವ್ರ ಮುಂದೆ ಅಡಿಗೆ ರೂಮು. ಓ ಇದು ಅಡಿಗೆ ಮನೆ ಐತಲ್ಲ, ಇದು ಅಡಿಗೆ ಮನೆ. ಎಲ್ಲ ಶಿಫ್ಟಿಂಗ್ ಇವೆಲ್ಲ ಏನು
ಎಲ್ಲ ರ್ಯಾಕರ್ ಇವೆಲ್ಲ ಏನ್ ಸ್ಟೋರ್ ಮಾಡೋದು ಅಲ್ಲಿ ಅಂದ್ರೆ ತರಕಾರಿಗಳು, ಹಣ್ಣು, ಆಮೇಲೆ ಇದು ಬಂದು ಕ್ಯಾರಿಯರ್. ಏನಿದೆ ಕ್ಯಾರಿಯರ್ ಅಂದ್ರೆ ಇದು ಇಮ್ಡಿಕೊಳಕ್ಕೆ ಗ್ರೈಂಡ್ರು ಆ ಥರ. ಇದೆಲ್ಲ ಮಾಮೂಲಿ ಏನೋ ಸಿಂಪಲ್ ಆಗಿ ಮಾಡ್ಸಿದ್ದೀವಿ. ಇದೆಲ್ಲ ತಟ್ಟೆಗಳು. ಸೊ ಇವಾಗ ಮೇಲ್ಗಡೆ ಹೋಗೋಣ ಬನ್ನಿ. ಇದು ಬಂದು ರೂಮು ನೋಡಿ, ಏನ ಮಾಡ್ತಾವ್ರೆ ಕೆಲಸ. ಇದು ಬಂದು ವಾಶ್ರೂಮ್. ಇದು ಇನ್ನೂ ಸ್ವಲ್ಪ ಆಗ್ಬೇಕು. ಎಷ್ಟನೇ ತಾರೀಕು ಗೃಹ ಪ್ರವೇಶ? ಇದು 10-11 ಸೋಮವಾರ, ಶನಿವಾರ, ಭಾನುವಾರ. 10-11 ಸೋಮವಾರ, ಭಾನುವಾರ, ಶನಿವಾರ, ಭಾನುವಾರ, ಸೋಮವಾರ. ಭಾನುವಾರ ಸೋಮವಾರ ಗೃಹ ಪ್ರವೇಶ ಐತೆ. ಸೊ ಅವತ್ತು ಬಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ನಾನು ಫ್ರೀ ಇದ್ರೆ ಬಂದು ಬ್ಲಾಗ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ ಬೇರೆ ಕಡೆ. ಬೇರೆ ಕಡೆ ನೋಡಿ. ಸಕಾಲ ಮಾಡ್ತಾರಲ್ಲ, ಇದು ಅಂತೀವಿ. ಸೊ ಇದಾದ್ಮೇಲೆ ಇಲ್ಲಿ ಒಂದು ರೂಮ್ ಐತೆ. ಇನ್ನು ಕೆಲಸ ನಡೀತೈತೆ. ಸೊ ಇದಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕು. ಮೇಲೆ ಹೋಯ್ತು. ಇನ್ನೂ ಒಂದು ರೂಮ್ ಐತಿ, ಇಲ್ಲೇನೆ ನೋಡೋಣ. ಔಟ್ಸೈಡ್ ಬಾಲ್ಕನಿ. ವ್ಯೂ ನೋಡ್ರಿ, ಕುತ್ಕೊಂಡ್ರೆ ಮಸ್ತಾಗಿ ಕಾಣಿಸ್ತದಲ್ಲ. ಸೈಕ್ ಆಗಿ ಮಾಡೋದು ಮಾತ್ರ. ಏನಂದ್ರೆ ವಿಡಿಯೋದಲ್ಲಿ. ಸೊ ಇವಾಗ ಇನ್ನು ಇಲ್ಲೊಂದು ರೂಮ್ ಐತೆ. ಇನ್ನೊಂದಾದ್ಮೇಲೆ ಇನ್ನೂ ಒಂದು ಅಪ್ಟಿಯರ್ ಮೇಲೆ ಐತೆ. ಸೊ ಇನ್ನೊಂದು ಅಪ್ಟಿಯರ್ ಮೇಲೆ ಹೋಗ್ಬಿಟ್ಟು ಅಲ್ಲೂ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಚೆನ್ನಾಗಿ ಮಾಡ್ಸೋರ. ಸೊ ಇದು ಕೂಡ ಸೇಮು. ಅಲ್ಲಿ ಇಲ್ಲಿ ಎರಡು ಒಂದೇ ತರ ಮಾಡ್ತಾರೆ, ಆದ್ರೂ ಮಸ್ತಾಗಿದೆ ಮನೆ ಮಾತ್ರ. ಇವಾಗ ಟಾಪ್ ಹೋಗೋಣ. ಹಿಂದೆ ಒಂದೇನೋ ಐತೆ. ಲಿಫ್ಟ್ ಕೂಡ ಹಳೆ ಆಗ್ತಿದೆ, ಬಂದಿದ್ದಾರೆ ಕೆಲಸಕ್ಕೆ. ಇವಾಗೆಲ್ಲ ನೋಡಾಯ್ತು. ಇನ್ನ ಮೇಲ್ಗಡೆ ಹೋಗೋಣ ಅನ್ಕೊಂಡಿದ್ದೆ, ಮೇಲ್ಗಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಆದ್ರೆ ಅವ್ರು ಇನ್ನ ಪೇಂಟ್ ಹೊಡಿತಾವ್ರೆ. ಪೇಂಟ್ ಎಲ್ಲ ಆದ್ಮೇಲೆ ನಾವ್ ಮೇಲೆ ಹೋಗೋದು. ಈಗ ಹೋಗಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಮೇಲೂ ಪೇಂಟ್ ಬಿದ್ದೋಗ್ಬಿಡುತ್ತೆ. ಬೇಡ, ಇವಾಗ ಶೂಟಿಂಗ್ ಮನೆ ಆದ್ರೂ ಕವರ್ ಮಾಡ್ತೀನಿ. ಈಗ ಏನ್ ಮಾಡೋದಂತ ನಂಗೂ ಪ್ಲಾನ್ ಇಲ್ಲ. ಶೂಟಿಂಗ್ ಮನೆ ಹತ್ರನೇ ಹೋಗೋಣ ಬನ್ನಿ. ಲೆಟ್ಸ್ ಗೋ. ಗುರುಪ್ರವೇಶದಲ್ಲಿ ಆನ್ ಆಗುತ್ತಾ? ಲಿಫ್ಟ್ಗೆ 10 ಲಕ್ಷ ಆಯ್ತು ಕೇಳೋರು. ಲಿಫ್ಟ್ಗೆ 10 ಲಕ್ಷ ಅಂತೆ. ಇಲ್ಲಿಗೇನೆ ಬಂದಿದ್ದೀವಿ ನಾವು. ಅಷ್ಟಾಯ್ತಣ್ಣ? ಆಯ್ತು.
ಅದೇ ಶೂಟಿಂಗ್ ಮನೆ. ಹೋಸರನು ಇಲ್ಲಿಗೆ ಬಂದು ಟಾಪ್ ಆ್ಯಂಗಲ್ ಶೂಟ್ ತೆಗ್ದಿದ್ದು. ಆದರೆ ಇವಾಗ ನೋಡಿ ಯಾವ ಥರ ಇಂಪ್ರೂವ್ಮೆಂಟ್ ಆಗೈತೆ. ನಾವು ಬಂದಾಗ ಇಲ್ಲೆಲ್ಲ ಇನ್ನೂ ಇದನ್ನಾಗ್ತಾಯಿದ್ರು, ಏನಾದರೂ ಗೋಡೆ ಕಟ್ತಾಯಿದ್ರು. ಇವಾಗ ಮಸ್ತಾಗಿ ಮನೆ ಮಾಡಿಬಿಟ್ಟವ್ರೆ. ವ್ಯೂ ನೋಡೋಕ್ಕೆ ಚಂದ, ಒಂಥರ ಇಲ್ಲಿ ನಿಂತ್ಕೊಂಡು ಸೈಕಾಗೈತಲ್ಲ ಫೀಲು. ಇನ್ನ ಮೇಲೆ ಹೋಗೋದು ಬಾರ ಕರ್ಕೋತೀನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಲಿಫ್ಟ್ಗೆ ಎಷ್ಟಾಗಿರ್ಬೋದು ಅಂತ. ಸರ್ ತಿಂಡಿ ಆಯ್ತಾ? ಸರ್ ಈ ಲಿಫ್ಟ್ಗೆ ಎಷ್ಟಾಗಿರ್ಬೋದು ಸರ್? ಇದಕ್ಕೆ 7.5 ಇಂದ 8. 7.5 ಇಂದ 8 ಲಕ್ಷನಾ? ಹಾಂ. ಲಿಫ್ಟ್ಗೆ 10 ಲಕ್ಷ ಆಯ್ತು ಹೇಳೋರಿ. ಲಿಫ್ಟ್ಗೆ 10 ಲಕ್ಷ ಆಯ್ತು ಹೇಳೋರಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸೊ ಲಿಫ್ಟ್ಗೆ 7.5 ಇಂದ 8 ಲಕ್ಷ ಅಂತೆ. ತಮಾಷೆನಾ? 8 ಲಕ್ಷ? ಅಯ್ಯೋ ಯಪ್ಪ. ನೋಡ್ರಿ ವ್ಯೂ ಪಾಯಿಂಟ್ ನ ಹೋಗ್ಲಿ ಹೊತ್ತಿಗೆ. ನಮ್ಗಂತೂ ಅದೃಷ್ಟ ಇಲ್ಲ, ಬರೀ ನೋಡ್ಕೊಂಡು ಖುಷಿ ಪಡ್ಬೇಕು ಅಷ್ಟೇನೆ. ಅದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಮನೆ ಮಾತ್ರ ಮಸ್ತ್ ಆಗೈತೆ. ಆ ಒಳಗಡೆ ಆ ಬುದ್ಧಂದು ಮತ್ತೀಗ ಲೈಟ್ ಹಾಕ್ಸಿದ್ರಲ್ಲ, ಸೈಕ್ ಫೀಲ್ ಮಾತ್ರ ಅದು ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್. ಇನ್ನು ಏನೇನಾಯ್ತು ಅವೆಲ್ಲ ಅದೇನೆ, ಸೈಕ್ ಆಗಿದೆ ಮಾತ್ರ ನೋಡಕ್ಕೆ. ನಾನು ಬಿಲೀವ್ ಮಾಡೇ ಇರಲಿಲ್ಲ ಈ ತರ ಇರ್ತದೆ ಮನೆ ಅಂತ. ನೋಡಿದ್ರೆ ಮಸ್ತ್ ಕಟ್ಟಿಸೋರು ಮಾತ್ರ. ನೋಡಿದ್ರೆ ನಮ್ಮ ಹುಡುಗ ಮೊದ್ಲೇನೆ ಹೇಳಿದ, ಈ ತರನೇ ಐತೆ, ನೀನ್ ನೋಡಿದ್ರೆ ಕಂಗಾಲ ಐತಿಯಾ ಹಿಂಗೆ ಹಿಂಗೆ ಅಂತ. ಕಂಗಾಲ ಆಗೋ ಲೆವೆಲ್ಗಿಲ್ಲ, ಆದ್ರೂ ನಾನು ಬಿಲೀವ್ ಮಾಡಿರೋದ್ಕಿಂತ ಹೆಚ್ಚು ಸೈಕ್ ಮಾತ್ರ. ಅಲ್ಟಿಮೇಟ್ ಆಗಿ ಕಟ್ಸೋರು ಮಾತ್ರ ಮನೆ. ಮಸ್ತ್ ಅಂದ್ರೆ ಮಸ್ತ್ ಹೆವಿ ಇಷ್ಟ ಆಗೋಯ್ತು ನನಗಿದು ಮನೆ. ಆದ್ರೂ ನಾವು ಈ ತರ ಮನೆ ಕಟ್ಟಿಸ್ಬೇಕು ಅಂತ ಆಸೆ ಐತೈತೆ. ಜಸ್ಟ್ ಆ ತರ ನೋಡ್ದೆ. ಸೊ ಇವತ್ತಿಗೆ ಇಷ್ಟೇ ಆಗಿದ್ದು ವ್ಲಾಗು. ಏನು ಮನೆ ಎಕ್ಸ್ಪ್ಲೋರ್ ಮಾಡ್ದ. ಇವಾಗ ಆದ್ರೆ ಶೂಟಿಂಗ್ ಮನೆ ಹತ್ರ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನೋಡೋಣ, ಶೂಟಿಂಗ್ ಮನೆಗೆ ಆದ್ರೆ ಹೋಗೋಣ, ಇಲ್ಲ ಅಂದ್ರೆ ಮನೆ ಕಡೆ ಹೋಗೋಣ. ಸೊ ಬನ್ನಿ, ಮುಂದೆ ಏನ್ ಮಾಡೋದಂತ ಗೊತ್ತೈತಲ್ಲ, ಬಿಸಿಲು ಹೋಗೋಣ. ಒಳಗಡೆ ಹೋಗ್ತಾ ಇದೀವಿ ಶೂಟಿಂಗ್ ಮನೆ ಒಳಗಡೆ. ಅವ್ರು ಏನಾದರೂ ವಿಡಿಯೋ ಮಾಡೋಂಗಿಲ್ಲ ಅದು ಇದು ಅಂತಂದರೆ ವಿಡಿಯೋ ಮಾಡೋಕ್ಕಾಗಲ್ಲ. ಬನ್ನಿ ಆದಷ್ಟು ಟ್ರೈ ಮಾಡೋಣ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ಬರೀ ಶಾರ್ಟ್ಸ್ ಹಾಕ್ತೀನಿ, ಬರೀ ಶಾರ್ಟ್ಸ್ ನೋಡ್ಕೊ ಬನ್ನಿ ಸಾಕಷ್ಟೇ. ಯಾಕಂದರೆ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತವ್ರೆ, ಅದಕ್ಕೇನೆ ಬರೀ ಶಾರ್ಟ್ಸ್ ಹಾಕ್ತೀನಿ, ಬರೀ ಶಾರ್ಟ್ಸ್ ಮಾತ್ರ ಮಾಡ್ಕೊಬನ್ನಿ. ಗೈಸ್ ಇವಾಗ ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬಿಡಿ ಹೋಗಲಿ ಅಂತ ಏನು ಮಾಡೋಕ್ಕಾಗಲ್ಲ. ಆದರೂ ಸ್ವಲ್ಪ ಕ್ಲಿಪ್ಸ್ ಮಾತ್ರ ತಗೊಂಡಿದ್ದೀನಿ ನಾನು. ಸ್ವಲ್ಪ ಕ್ಲಿಪ್ಸ್ನೇ ಹಾಕಿದ್ದೀನಿ, ನೋಡ್ಕೊಬನ್ನಿ. ಇವಾಗ ಮುಗೀತು, ಇವಾಗೆಲ್ಲ ಹೊರಗಡೆ ಹೋಗಬೇಕು. ಅಂದರೆ ನನಗೆ ಸ್ವಲ್ಪ ಕೆಲಸ ಐತೆ, ರೂಮ್ ಹುಡುಕ್ತಾ ಇದೆ, ರೂಮ್ ಸಿಕ್ಕೈತೆ.
ಇವಾಗ ಅಲ್ಲಿಗೆ ಹೋಗಿ ರೂಮ್ ನೋಡ್ಕೊಂಡು ಯಾವ ಥರ ಐತೆ ಅಂತ ನೋಡ್ಕೊಂಡು ಬಂದು ನಾಳೆ ನಮ್ಮ ಗೊತ್ತಿರೋರು ಯಾರೋ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೂ ಒಂದು ಸರಿ ತೋರಿಸಿ ಆ ರೂಮಲ್ಲೇ ಸ್ಟೇ ಆಗ್ತೀನಿ. ಸೊ ಅಲ್ಲಿ ಸ್ಟೇ ಆದಮೇಲೆ ಕಂಟಿನ್ಯೂಸ್ ಬ್ಲಾಗ್ ಇರ್ತದೆ. ಸೊ ನೋಡಿ, ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.